ಭಾಷಾವಾರು ಪ್ರಾಂತಗಳ ವಿಂಗಡಣೆ ನಂತರ ಮಹಾರಾಷ್ಟ್ರ ರಾಜ್ಯದ ಭಾಗವಾಗಿ ಉಳಿದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಉಮದಿ ಗ್ರಾಮವು ಅಪ್ಪಟ ಕನ್ನಡಿಗರ ಊರು. ಇಲ್ಲಿನ ಜನರ ಮಾತೃಭಾಷೆ ಕನ್ನಡ. ಅವರ ಮಾತೃಭಾಷೆಯಲ್ಲಿಯೇ ಶಿಕ್ಷಣದ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ಕ್ರಿಸ್ತಶಕ 1961ರಲ್ಲಿ ಕಾಮ್ರೇಡ್ ಕಲ್ಲಪ್ಪಣ್ಣ ಹೂರ್ತಿಯವರು ತಮ್ಮ ಸಹಚರರೊಂದಿಗೆ ಕೂಡಿಕೊಂಡು ಸರ್ವೋದಯ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇದರ ಸಂಸ್ಥಾಪಕರಾದ ಕಲ್ಲಪ್ಪಣ್ಣ ಹೂರ್ತಿಯವರು ಅಪ್ಪಟ ಕನ್ನಡಿಗರು, ಕನ್ನಡದ ಅಭಿಮಾನಿಗಳು. ಗಡಿಭಾಗದಲ್ಲಿ ಕನ್ನಡವನ್ನು ರಕ್ಷಿಸಿ ಅದರ ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಲುವಾಗಿ ನಿರಂತರವಾಗಿ ಹೋರಾಟದಿಂದ ಈ ಭಾಗದ ಕನ್ನಡಿಗರ ಕನ್ನಡದ ಕನಸನ್ನು ಸಾಕಾರಗೊಳಿಸಿದರು. ಸಂಸ್ಥೆಯ ಘಟನಾವಳಿ ಬೈಲಾಯಲ್ಲಿಯೂ ಸಹಿತ ಕನ್ನಡದ ಭಾಷೆ, ಕಲೆ, ಸಂಸ್ಕೃತಿ, ಸಾಹಿತ್ಯದ ರಕ್ಷಣೆಯನ್ನು ಮಾಡುವ ಸಲುವಾಗಿ ಸ್ಥಾಪಿತವಾದ ಸಂಸ್ಥೆ ಎಂಬ ಉಲ್ಲೇಖವಿದೆ. ಕೇವಲ 30 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಸರ್ವೋದಯ ಶಿಕ್ಷಣ ಸಂಸ್ಥೆಯು ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. 1 ಶಿಶು ವಿಹಾರ ಶಾಲೆ, 2 ಪ್ರಾಥಮಿಕ ಶಾಲೆಗಳು, 5 ಮಾಧ್ಯಮಿಕ ವಿದ್ಯಾಲಯಗಳು, 3 ಪದವಿ ಪೂರ್ವ ಮಹಾವಿದ್ಯಾಲಯಗಳು, 1 ಪದವಿ ಮಹಾವಿದ್ಯಾಲಯ, 1 ಕೃಷಿ ವಿದ್ಯಾಲಯ, 1 ಶಿಕ್ಷಣ ಮಹಾವಿದ್ಯಾಲಯ, 1 ವೈದ್ಯಕೀಯ ವಿದ್ಯಾಲಯ ಒಳಗೊಂಡಂತೆ ಹೀಗೆ 1ನೇ ತರಗತಿಯಿಂದ ಪದವಿ ಶಿಕ್ಷಣದವರೆಗೆ ಅಪ್ಪಟ ಕನ್ನಡ ಮಾಧ್ಯಮದಲ್ಲಿ ಸುಮಾರು 6,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿದ್ದು 250ಕ್ಕಿಂತ ಹೆಚ್ಚು ಜನ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದಲ್ಲದೆ 8 ವಿದ್ಯಾರ್ಥಿಗಳ ವಸತಿ ನಿಲಯಗಳ ಕಾರ್ಯನಿರ್ವಹಿಸುತ್ತಾ ಜತ್ತ ಹಾಗೂ ಮಂಗಳವೇಡೆ ತಾಲೂಕಿನ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗಾಗಿ ಸೌಲಭ್ಯಗಳನ್ನು ಒದಗಿಸುತ್ತಾ ಗಡಿಭಾಗದ ಕನ್ನಡಿಗರ ಆಶೋತ್ತರಗಳನ್ನು ಎತ್ತಿ ಹಿಡಿಯುವ ಮಹತ್ತರ ಕಾರ್ಯವನ್ನು ಇಂದು ಸರ್ವೋದಯ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಿರ್ವಹಿಸುತ್ತಿವೆ. ಸರ್ವೋದಯ ಶಿಕ್ಷಣ ಸಂಸ್ಥೆಯ ಬೆನ್ನೆಲುಬಾಗಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ, ಶತಾಯುಷಿಗಳಾಗಿ ಸಂಸ್ಥೆಯನ್ನು ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿಯೇ ಅತಿ ದೊಡ್ಡ ಕನ್ನಡ ಮಾಧ್ಯಮ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನು ಪಡೆಯುವಂತೆ ಮಾಡಿದ ಕಾಮ್ರೇಡ್ ಕಲ್ಲಪ್ಪಣ್ಣ ಹೂರ್ತಿ ಒಬ್ಬ ವ್ಯಕ್ತಿಯಾಗಿರದೆ ಒಂದು ಶಕ್ತಿಯಾಗಿ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವರ ಅಧ್ಯಕ್ಷತೆಯಲ್ಲಿ ಕನ್ನಡ ಗಡಿಕಾವಲು ಸಲಹಾ ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕನ್ನಡದ ಕಲೆ, ಸಂಸ್ಕೃತಿ, ಸಂಸ್ಕಾರ, ಸಾಹಿತ್ಯ ಹಾಗೂ ಕನ್ನಡಿಗರ ಆಶಾಭಾವಗಳನ್ನು ನಿರಂತರವಾಗಿ ಉಳಿಸಲು ಪ್ರಯತ್ನಿಸಿದವರು. ಇಂದು ಈ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕಿನ ಆಶಾಕಿರಣವನ್ನು ಮೂಡಿಸಿದೆ. ಭವಿಷ್ಯದ ಕನಸು ಹೊತ್ತು ಎಷ್ಟೋ ಮನಸ್ಸುಗಳಿಗೆ ಕನ್ನಡವನ್ನು ಉಸಿರಾಡಲು ಅನುವು ಮಾಡಿಕೊಟ್ಟಿದೆ. 63 ವರ್ಷಗಳ ಸುದೀರ್ಘ ಶೈಕ್ಷಣಿಕ ಸೇವೆ ಅತಿ ಅಮೂಲ್ಯವಾದುದು. ಶಿಕ್ಷಣವು ಮಾನವನ ಮೂರನೇ ಕಣ್ಣು ಎಂಬಂತೆ ಗಡಿ ಕನ್ನಡಿಗರಿಗೆ ಜ್ಞಾನದ ಕಣ್ಣನ್ನು ನೀಡಿದ ಸಂಸ್ಥೆಯೇ ಸರ್ವೋದಯ ಶಿಕ್ಷಣ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ನಾಡಿನ ಮೂಲೆ ಮೂಲೆಗಳಲ್ಲಿ ಅಷ್ಟೇ ಅಲ್ಲ, ಸಾಗರದಾಚೆಯೂ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ವೈದ್ಯಕೀಯ, ರಾಜಕೀಯ, ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಕಲಿತ ಶಿಕ್ಷಣದ ಪ್ರತಿಯೊಂದು ಮೌಲ್ಯವನ್ನು ಇಂದು ಅವರು ಸ್ಮರಿಸುತ್ತಾರೆ.